ಅಲ್ಲಿ ನೋಡಿ ಬೇಜಾರು ಮಾಡ್ಕೊಂಡಿಯಾನೆ ಅವನಿಗೆ ಬೇಜಾರಾಗ್ಬಾರ್ದು. ಶಿವ ಹಂಗೆ ಕೂತಿಯಾರ ಶಿವ ಏನು ಮಾಡ್ತೀಯಾರೆ ತೋರಿಸಿ ಇನ್ನೊಂದ್ಸಲ ಓಡಿ 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 ಫ್ಲೈಟಿಗೆ ಲೇಟ್ ಆಯ್ತು ಓಡಿ ಓಡಿ ಇಟ್ಸ್ ವೆರಿ ಕೋಲ್ಡಾ ಹೆಂಗೆ ಮಾಡೋದು ರೂಮ್ ಚೆನ್ನಾಗಿದೆಯಾ ಊಟ ಮಾಡೋಕೋಣ ಓ ಅಮ್ಮನೇ ನೋಡಿ ಜಾಕೆಟ್ ಚಳಿ ಇದೆಯಪ್ಪ ವೃಂದಾವನದಲ್ಲಿ ಆದರೂ ಕೆನಡಾ ಜಾಕೆಟ್ ಸ್ವಲ್ಪ ಜಾಸ್ತಿನೇ ಅಲ್ವಾ ಬಟ್ ತಂದಿದ್ದೇನೆ ಹ್ಞೂ ನಿಂಗೂ ಚಳಿ ನೋಡಿ ಸಾಮರ್ಥ್ಯನ ವಾಸಿ ಹ್ಞೂ ಹೋಣ ಊಟಕ್ಕೆ ಮತ್ತೇನು ಮಾಡೋಣ ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ವೆರಿ ನ್ಯೂ ವ್ಲಾಗ್. ಸೊ ನಾವು ಡೆಲ್ಲಿಯಿಂದ ಕ್ಯಾಬ್ ತಗೊಂಡು ವೃಂದಾವನಕ್ಕೆ ರೀಚ್ ಆಗಿ ಹಾಗೆಯೇ ರೂಮ್ ಮಾಡಿ ನೆಕ್ಸ್ಟ್ ಡೇ ಬೆಳಗ್ಗೆ ದರ್ಶನಕ್ಕೆ ಹೊರಟ್ವಿ. ವೃಂದಾವನದಲ್ಲಿ ಬೆಳಗಿನ ಜಾವ ಮಂಗಳಾರತಿನೇ ತುಂಬ ಫೇಮಸ್ಸು. ಸೊ ಹಾಗಾಗಿ ನಾವು ಬೆಳಗ್ಗೆನೇ 4 ಗಂಟೆಗೆ ಎದ್ದು ಎಲ್ಲ ರೆಡಿಯಾಗಿ ನಾವು ಆಟೋ ಬುಕ್ ಮಾಡ್ಕೊಂಡ್ವಿ. ಅವರು ಒಂದಷ್ಟು ಪ್ಲೇಸಸ್ನ ತೋರಿಸ್ತೀವಿ ಅಂತ ಹೇಳಿದ್ರು. ಸೊ ನಾವು ಬೆಳಗ್ಗೆನೇ ಒಂದು 5-6 ಪ್ಲೇಸಸ್ನ ಕವರ್ ಮಾಡ್ಕೊಂಡು ಬಂದ್ವಿ. ಅದರಿಂದ ನಮಗೆ ತುಂಬ ಪ್ಲೇಸಸ್ ಕವರ್ ಮಾಡೋದಕ್ಕೆ ಒಂದು ಅನುಕೂಲನೂ ಆಗುತ್ತೆ ಅಂತ ನಮಗೂ ಅನ್ನಿಸ್ತು. ಸೊ ಹಾಗಾಗಿ ಬೆಳಗ್ಗೆನೇ ಹೊರಟ್ವಿ. ಸೊ ಆಲ್ರೆಡಿ ರೆಡಿಯಾಗಿ ನಾವು ಹೊರಡೋತ್ತಿಗೆ ನೋಡ್ತೀವಿ ಅಲ್ಲಿ ವೃಂದಾವನದ ಪರಿಕ್ರಮಲ್ಲಿ ತುಂಬ ಜನ ಆಲ್ರೆಡಿ ಸೇರಿಬಿಟ್ಟಿದ್ರು. ಸೊ ನಾವು ಒಂದು ರೌಂಡ್ ಆಟೋಲ್ಲೇ ಪರಿಕ್ರಮ ಮಾಡಿ ಒಂದೊಂದೇ ದೇವಸ್ಥಾನಕ್ಕೆ ಹೊರಟ್ವಿ. ಫಸ್ಟು ನಾವು ಇದು ರಾಧಾ ದಾಮೋದರ್ ಮಂದಿರ್ಗೆ ಹೋದ್ವಿ. ಸೊ ಇಲ್ಲಿ ವೃಂದಾವನದಲ್ಲಿ ಹೇಗೆ ಅಂದರೆ ಒಂದು ದೇವಸ್ಥಾನ ಆದಮೇಲೆ ಇನ್ನೊಂದು ದೇವಸ್ಥಾನ ಕರೆಕ್ಟಾಗಿ ಕೋಆರ್ಡಿನೇಟ್ ಮಾಡಿ ಓಪನ್ ಮಾಡ್ತಾರೆ. ಸೊ ಹಾಗಾಗಿ ನಾವು ಯಾವ ದೇವಸ್ಥಾನದ ಮಂಗಳಾರತಿ ಮಿಸ್ ಮಾಡ್ಕೊಳ್ಳಲ್ಲ. ಸೊ ರಾಧಾ ದಾಮೋದರ ಆದಮೇಲೆ ನಾವು ನೆಕ್ಸ್ಟು ರಾಧಾ ರಮಣ್ಣಗೆ ಬಂದ್ವಿ. ನೆಕ್ಸ್ಟ್ ರಾಧಾ ರಮಣ್ಣಲ್ಲಿ ಮಂಗಳಾರತಿ ಟೈಮಿಂಗ್ಸ್ ಹೊತ್ತಿಗೆ ಕರೆಕ್ಟಾಗಿ ಬಂದ್ವಿ. ಸೊ ರಾಧಾ ರಮಣ್ಣ ನೋಡಬೇಕು ಅಂತ ನಮಗೆ ತುಂಬಾ ಆಸೆ ಇತ್ತು. ಯಾಕೆಂದರೆ ಇದು ತುಂಬ ಪುಟ್ಟ ಕೃಷ್ಣ ಆ್ಯಂಡ್ ಆಲ್ಸೋ ಇದರದ್ದು ವೈಶಿಷ್ಟ್ಯತೆ ಏನಂದರೆ ಕೃಷ್ಣ ತನಗೆ ಅವತ್ತು ಎಷ್ಟು ಖುಷಿಯಾಗುತ್ತೋ ಅದ್ರ ಮೇಲೆ ಅವನ ಮುಗುಳ್ನಗೆ ಇರುತ್ತೆ. ಒಂದೊಂದು ಸತಿ ಹಲ್ಲು ತೋರಿಸ್ತಾರೆ, ಒಂದೊಂದು ಸತಿ 2 ಹಲ್ಲು ಫುಲ್ ಹಲ್ಲು ಆ ಥರ ತೋರಿಸ್ತಾರೆ. ತುಂಬ ಮುದ್ದಾದ ಕೃಷ್ಣ ಇದು. ಆ್ಯಕ್ಚುಲಿ ದೇವರು ದೃಷ್ಟಿಯಲ್ಲಿ ಕಾಣಿಸೋದೇ ಇಲ್ಲ. ಎಷ್ಟೋ ಜನ ಬೈನಾಕ್ಯುಲರಲ್ಲಿ ನೋಡ್ತಾ ಇದ್ರು. ರೈಟ್ ಹ್ಯಾಂಡಲ್ಲಿ ಸೊ ಇದಾದ ನಂತರ ನಾವು ನೆಕ್ಸ್ಟು ರಾಧಾ ವಲ್ಲಭ್ ಮಂದಿರಕ್ಕೆ ಹೋದ್ವಿ. ರಾಧಾ ವಲ್ಲಭ್ ಮಂದಿರಲ್ಲಿ ಸಖತ್ ಜನ ಸೇರಿಬಿಟ್ಟಿದ್ರು. ಆಲ್ರೆಡಿ ತುಂಬ ರಶ್ ಆಗಿತ್ತು. ಹೇಗೋ ಸ್ವಲ್ಪ ಅಲ್ಲೇ ಜಾಗ ಮಾಡಿಕೊಂಡು ಬಗ್ಗಿ ನಾವು ದರ್ಶನ ಮಾಡಿದ್ವಿ. ಈ ರಾಧಾ ವಲ್ಲಭ್ ನೋಡೋದಕ್ಕೂ ಅಷ್ಟೇ ತುಂಬ ಮುದ್ದಾಗಿ ಕಾಣಿಸ್ತಿದ್ರು. ಆ್ಯಂಡ್ ನೋಡಿದ ತಕ್ಷಣ ತುಂಬ ಶೀತಲವಾಗಿ ಕಾಣಿಸ್ತಿದ್ರು. ತುಂಬ ಸಾಫ್ಟ್ ಅನ್ನಿಸ್ತಿತ್ತು. ರಾಧಾ ವಲ್ಲಭ್ ದರ್ಶನ ಮುಗಿಸ್ಕೊಂಡು ನಾವು ನಿಧಿವನಕ್ಕೆ ಬಂದ್ವಿ. ನಿಧಿವನದ ವೈಶಿಷ್ಟ್ಯತೆ ಏನಂದರೆ ಇಲ್ಲಿ ಪ್ರತಿ ಮರನೂ ಗೋಪಿಕೆ ಹಾಗೂ ಕೃಷ್ಣ ಅಂತಲೇ ನಂಬಿದ್ದಾರೆ. ಅಂದರೆ ರಾತ್ರಿ ಹೊತ್ತು ಇಲ್ಲಿ 7 ಗಂಟೆ ಮೇಲೆ ಶಯನ ಆರತಿ ಆದಮೇಲೆ ಎಲ್ಲ ಮರಗಳ ಗೋಪಿಕೆಯರಾಗಿ ಹಾಗೆ ಪ್ರತಿಯೊಂದು ಗೋಪಿಕೆಗೆ ಕೃಷ್ಣ ಅವ್ರ ಜೊತೆ ನೃತ್ಯ ಮಾಡ್ತಾರೆ ಅನ್ನೋದು ಇಲ್ಲಿನ ನಂಬಿಕೆ ಇದೆ. ಹಾಗೆ ಅದರಂತೆ ಅಲ್ಲಿ ಯಾರ್ಯಾರು ದರ್ಶನ ಮಾಡಿದಾರೋ ಅವರು ಸಮಾಧಿ ಆಗಿರೋ ಸಮಾಧಿಗಳನ್ನು ಅಲ್ಲೇ ನಾವು ದರ್ಶನ ಮಾಡ್ಬೋದು. ಅದಾದಮೇಲೆ ನಾವು ರೂಮಿಗೆ ಬಂದು ಸ್ವಲ್ಪ ರೆಸ್ಟ್ ಮಾಡಿ ಸಂಜೆ ನಾವು ವಂಶಿವಟ್ಟಿಗೆ ಹೋಗಿದ್ವಿ. ಅಂದರೆ ಕೃಷ್ಣ ಮೊದಲು ಕೊಳಲು ನುಡಿಸಿದ ಜಾಗ ಆ್ಯಂಡ್ ಹಾಗೆ ಕೊಳಲೂತ ಗೋವುಗಳನ್ನ ಕರೀತಿದ್ದ ಜಾಗ. ಹಾಗೆ ಕೊಡು ಕೈಲೇ ಕೊಡ್ತೀನಿ. ಇನ್ನೊಂಚೂರು ಮುಂದಕ್ಕೆ ಹಾಕ್ಬೇಕು ನೀನು ಕೈ ಇದು ಮಾಡಿ. ಮೇಲೆ ದೂರಕ್ಕೆ ಹಾಕು. ಹಾಕ್ಬೇಡ, ಕೈಲೇ ಕೊಡ್ತು ನೋಡೋಣ. ಯಾಕೆ ಹಂಗೆ ಹಾಕು.
ಈ ಇಡೀ ವೃಂದಾವನ, ಈ ಕೃಷ್ಣ ಹುಟ್ಟು ಬೆಳೆದಿದ್ದ ಜಾಗ ಮುಂಚೆ ಹೇಗಿತ್ತೋ ಹಾಗೆಯೇ ಉಳಿಸ್ಕೊಂಡು ಬಂದಿದ್ದಾರೆ ಅನ್ನೋ ಹಾಗೆ ಇದೆ. ಎಲ್ಲ ಪ್ರತಿಯೊಂದು ಜಾಗದಲ್ಲೂ ನಾವು ಕೃಷ್ಣನ ಫೀಲ್ ಮಾಡ್ಬೋದು. ಹಾಗೆಯೇ ಮನಸ್ಸು ತುಂಬ ಖುಷಿಯಾಗುತ್ತೆ. ಸೊ ಇದನ್ನ ಮುಗಿಸ್ಕೊಂಡು ನಾವು 8 ಗಂಟೆ ಆರತಿಗೋಸ್ಕರ ಬಾಂಕೆ ಬಿಹಾರಿ ದೇವಸ್ಥಾನಕ್ಕೆ ಬಂದ್ಬಿಟ್ವಿ. ಸ್ಟಾರ್ಟಿಂಗ್ ನಾವು ಬಂದಾಗ ಅಷ್ಟೊಂದು ರಶ್ ಇರಲಿಲ್ಲ, ಬಟ್ 8 ಗಂಟೆಗೆ ಇನ್ನೂ 3/4 ಗಂಟೆ ಟೈಮ್ ಇತ್ತು. ಸೊ ಸಮರ್ಥನ ಹಿಡ್ಕೊಂಡು ವೆಯ್ಟ್ ಮಾಡ್ತಾ ಇದ್ವಿ. ಅವನ್ನ ನೋಡ್ಕೊಳ್ಳೋದು ಕಷ್ಟನೇ ಆಗ್ತಿತ್ತು, ಬಟ್ ನೋಡ್ತಿದ್ದಂಗೆ 8:10ಕ್ಕೆ ಪರದೆ ಓಪನ್ ಮಾಡಿ ಮಂಗಳಾರತಿ ಶುರು ಮಾಡಿದ್ರು. ದರ್ಶನ ತುಂಬ ಚೆನ್ನಾಗಿ ಆಯಿತು. ನಾವು ಸ್ವಲ್ಪ ಮುಂದ್ಗಡೆನೇ ನಿಂತಿದ್ದರಿಂದ ನಮಗೆ ಸಖತ್ತಾಗಿ ದರ್ಶನ ಆಯಿತು. ಆ್ಯಂಡ್ ಹಾಗೆಯೇ ತುಂಬ ಖುಷಿ ಆಯಿತು. ಅದಾದಮೇಲೆ ನೋಡ್ತಿದ್ದಂಗೆ ಎಷ್ಟೊಂದು ಜನ ಸೇರಿ ಹೋಗ್ಬಿಟ್ಟಿದ್ರು. ಸೊ ಸಮರ್ಥನ ಹಿಡ್ಕೊಂಡು ನಮಗೆ ಕಷ್ಟನೇ ಆಗುತ್ತೆ ಅಂತ ಸ್ವಲ್ಪ ಜನ ಕಡಿಮೆ ಆಗೋವರೆಗೂ ನಾವು ಒಂದು ಸೈಡ್ ಹತ್ರನೇ ನಿಂತಿದ್ವಿ. ಬಾಂಕೆ ಬಿಹಾರಿ ದರ್ಶನ ಮುಗಿಸ್ಕೊಂಡು ನಾವು ಇಲ್ಲಿ ಲೋಕಲ್ ಆಲೂ ಟಿಕ್ಕಿ ಚಾಟ್ನು ಟೇಸ್ಟ್ ಮಾಡಿದ್ವಿ. ತಗೊಮ್ಮೆ ಗೈಸ್ ತಿನ್ನೋಡಿ. ವೃಂದಾವನದ ಆಲೂ ಟಿಕ್ಕಿ ಚಾಟ್ ಚೆನ್ನಾಗಿದೆ. ಚೆನ್ನಾಗಿದೆ, ಡಿಫ್ರೆಂಟ್ ಆಗಿದೆ. ಇದು ವೃಂದಾವನ ಸ್ಪೆಷಲ್ ಆಲೂ ಟಿಕ್ಕಿ ಚಾಟ್. ಆಯ್ತಲ್ಲ, ಆಯಿತು. ಭರ್ಜರಿ ಶಾಪಿಂಗ್ ಆಯಿತು. ಏನು ಭರ್ಜರಿ ಏನಿಲ್ಲ, ಮಾಮೂಲಿ ಅದು. ಮಾಮೂಲಿ ಏನೇನು ತೊಗೋಬೇಕಂತಿದ್ದೋ ಅದೆಲ್ಲ ತೊಗೊಂಡಿದೆ. ಬಟ್ ತುಂಬ ಕಲರ್ಫುಲ್ ಆಗಿದೆ ಮಾತ್ರ ಈ ಸ್ವೀಟ್ ಅಲ್ಲ. ಅಲ್ಲಿ ನೋಡಿ ಹೆಂಗೆ ತಿಂತಾ ಇದ್ದಾನೆ. ತಿನ್ನು. ಇಷ್ಟ ಆಯ್ತಾ? ನಿನ್ನ ಹಸುಗೆ ಇವತ್ತು ಹೆಂಗೆ ಮಾಡಿದೆ? ದೃಷ್ಟಿ ತೆಗ್ದ್ಯಾ? ಸೊ ಬಾಂಕೆ ಬಿಹಾರಿ ದರ್ಶನ ಮುಗಿಸ್ಕೊಂಡು ನಾವು ಊಟ ಮಾಡಿ ರೆಸ್ಟ್ ಮಾಡಿ ಅವತ್ತು ನೆಕ್ಸ್ಟ್ ಡೇ ನಾವು ಲೋಕಲ್ ಟ್ರಿಪ್ಪಿಗೆ ಕ್ಯಾಬ್ ಬುಕ್ ಮಾಡ್ಕೊಂಡಿದ್ವಿ. ಅದರಂತೆ ನಾವು ಬರ್ಸಾನ, ನಂದಗಾಂವ್, ಗೋವರ್ಧನ್ ಪರಿಕ್ರಮ ಮಾರ್ಗಲ್ಲಿ ಬರೋ ಕುಸುಮ್ ಸರೋವರ್ ಹಾಗೆ ಮಥುರಾ ಈ ಥರ ಸುಮಾರು ಪ್ಲೇಸಸ್ಸು ಅದರಲ್ಲಿ ಬುಕ್ ಆಗಿತ್ತು. ಏನದು? ಇವತ್ತು ನಾವು 1 ಡೇ ಟೂರ್ ಪ್ಯಾಕೇಜಿಗೆ ಬಂದಿದ್ದೀವಿ ವೃಂದಾವನದಿಂದ. ಇವತ್ತು ಬರ್ಸಾನ ಅಂದರೆ ರಾಧಾ ರಾಣಿ ಹುಟ್ಟಿದ ಜಾಗ, ಹಾಗೆ ಗೋಕುಲ ಮತ್ತು ಮಥುರಾ ಅಂದರೆ ಕೃಷ್ಣ ಹುಟ್ಟಿದ ಜಾಗ. ಗೋಕುಲ ಕೃಷ್ಣ ಆಡಿದ ಜಾಗ, ಮಥುರಾ ಕೃಷ್ಣ ಹುಟ್ಟಿದ ಜಾಗ, ಇವಿಷ್ಟನ್ನು ಕವರ್ ಮಾಡ್ತಾರೆ. ಗೋವರ್ಧನಗಿರಿ ಇವಿಷ್ಟನ್ನು. ಅದರಲ್ಲಿ ಫಸ್ಟು ಬಂದ್ಬಿಟ್ಟು ನಾವು ಬರ್ಸಾನಾಗ ಬಂದಿದ್ದೀವಿ. ರಾಧಾರಾಣಿದು ಮೆಹಲ್ ಅಂದರೆ ಅರಮನೆ ಅಂತ ಏನು ಹೇಳ್ತಾರೆ ಅದು ಇಲ್ಲಿದೆ. ಅದಕ್ಕೆ ಈಗ ಮೆಟ್ಲು ಹತ್ಕೊಂಡು ಈಗ ಹೊರಟಿದ್ದೀವಿ. ರೋಪ್ವೇನೂ ಇತ್ತು, ಆದರೆ ಮೆಟ್ಲು ಹತ್ತೋದು ಶ್ರೇಷ್ಠ ಅಂತ ನಮ್ಮ ಡ್ರೈವರ್ ಹೇಳಿದ್ರು. ಸೊ ಹಾಗಾಗಿ ನಾವು ಮೆಟ್ಲು ಹತ್ಕೊಂಡೇ ಹೊರಟಿದ್ದೀವಿ. ಜಯ ಹನುಮಂತು. ಜಯ ಹನುಮಂತು. ಜಯ ಹನುಮಂತು ಅಂತ ಹೇಳ್ದ್ಯಾ? ಜೈ ಹನುಮಂತು. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಜೈ ಜಾಮವಂತಿ. ಜೈ ಜಾಂಬವಂಜಿ. ಜೈ ಅಂಗದ್. ಜೈ ಅಂಗಜ್ಜಿ. ನಾವು ಬರ್ಸಾನ ಮುಗಿಸ್ಕೊಂಡು ನೆಕ್ಸ್ಟು ನಂದಗಾಂವ್ಗೆ ಹೊರಟಿದ್ವಿ. ಯಾರೇ ಆಗಲಿ ಇಲ್ಲಿ ಬಂದಾಗ ಈ ಜಾಗಗಳಿಗೆ ಕ್ಯಾಬ್ ತೊಗೊಂಡ್ರೆ ಸ್ವಲ್ಪ ಅನುಕೂಲ ಆಗುತ್ತೆ, ಹಾಗೆ ಬೇಗ ಕೂಡ ಕವರ್ ಮಾಡ್ಕೋಬೋದು. Yes, cotton candy. ನನಗೆ ಭಾಳ ಜಾಸ್ತಿ ಕೊಡ್ತಾ ಇದ್ದಾನೆ. It's candy. Mayu. ಈ ಸ್ಥಳದ ಹೆಸರು ಆಶೇಶ್ವರ್ ಮಹಾದೇವ್ ಅಂತ. ಅಂದರೆ ಕೃಷ್ಣನ್ ಬಾಲಕೃಷ್ಣನ್ ನೋಡೋಕ್ಕೆ
ಈಶ್ವರ ಬೇರೆ ರೂಪದಲ್ಲಿ ಬಂದಾಗ ಯಶೋದೆ ಮಯ್ಯ ಬಂದ್ಬಿಟ್ಟು ಇಲ್ಲ ನಾನು ನೋಡೋಕ್ಕೆ ಬಿಡಲ್ಲ, ಯಾಕೆಂದರೆ ನನ್ನ ಮಗು ಇನ್ನು ನೋಡಿ ಹೆದರ್ಕೊಳ್ಳುತ್ತೆ ಅಂತ ಹೇಳಿದಾಗ ಅವರು ನಾನು ನೋಡಬೇಕು ಅಂತ ಪಟ್ಟು ಹಿಡಿದು ಕುತ್ಕೋತಾರೆ. ಅಂದರೆ ಒಂದು ಆಶೀಶ್ ಅಂತಾರೆ ಹಿಂದಿಯಲ್ಲಿ, ಅದನ್ನು ನಾನು ನೋಡಲೇಬೇಕು ಅಂತ. ಅದಕ್ಕೆ ಇದ್ರ ಹೆಸರು ಆಶೇಶ್ವರ್ ಮಹಾದೇವ್ ಅಂತ. ಅದೇ ಆಸನದಲ್ಲಿ ಆಸೆಯಲ್ಲಿ ಕುತ್ಕೊಂಡು ಪಟ್ಟು ಹಿಡಿದು ಕುತ್ಕೋತಾರೆ, ಅದಕ್ಕೆ ಇದಕ್ಕೆ ಆ ಹೆಸರು. ನಂದಗಾವನ ನೋಡಿಕೊಂಡು ನಾವು ಗೋವರ್ಧನ್ ಪರಿಕ್ರಮ ಮಾರ್ಗಲ್ಲಿರೋ ಕುಸುಮ್ ಸರೋವರ್ಗೆ ಮೊದಲು ಬಂದ್ವಿ. ಕುಸುಮ್ ಸರೋವರ್ ಮುಗಿಸ್ಕೊಂಡು ನೆಕ್ಸ್ಟು ನಾವು ಮಥುರಾಗೆ ಹೊರಟ್ವಿ. ಎಲ್ಲಿಗೆ ಬಂದಿದ್ದೀವಿ? ಮಥುರಾ ಕೃಷ್ಣ ಜನ್ಮಭೂಮಿ. ಇಲ್ಲಿ ಅದೇ ಕಾರಾಗೃಹ ಇದೆ, ಅಲ್ಲಿ ಕೃಷ್ಣ ಹುಟ್ಟಿದ ಜಾಗ ಇದೆ, ಅಲ್ಲಿ ನೋಡಕ್ಕೆ ಹೋಗ್ತಿದ್ದೀವಿ. ಆದರೆ ಇದರಿಂದ ಒಂದು ಕಥೆ ಏನು ಅಂದರೆ, ಸೆಕೆಂಡ್ ಸ್ಟ್ಯಾಂಡರ್ಡ್ ಇದ್ದಾಗ ನಾವು ಬಂದಿದ್ದಾಗ ನಾನು ಇಲ್ಲಿ ಆ್ಯಕ್ಚುಲಿ ಕಳ್ಕೊಳ್ತಿದ್ದೆ. ಇವತ್ತು ಸಿಕ್ಕದ್ಯಾ? ಇವತ್ತು ಸಿಕ್ಕಿದ್ದೀವಿ ಅಂತ ಹೇಳ್ಬೋದೇನೋ. ಬಟ್ ಫೋನೆಲ್ಲ ಇಲ್ಲೇ ಕೊಟ್ಟು ಹೋಗ್ಬೇಕು. ನಾವು ಮಥುರಾ ಎಲ್ಲ ನೋಡಿಕೊಂಡು ನೆಕ್ಸ್ಟು ನಾವು ಯಮುನಾ ನದಿ ತಟಕ್ಕೆ ಬಂದ್ವಿ. ಹುಷಾರೇ, ಹುಷಾರು 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 ಹುಷಾರು. ಇಲ್ಲೇ ಕೂತ್ಕೊಳ್ಳೋದು. ಹಾಂ ಕೂತ್ಕೋ. ಸೊ ಯಮುನಾ ನದಿಯಲ್ಲಿ ಪೂಜೆ ಮಾಡ್ತಾ ಇರ್ಬೇಕಾದ್ರೆ ಸಮರ್ಥ ನನ್ನ ಪಕ್ಕ ಕೂತಿದ್ದ. ಅವನು ರೈಟ್ ಸೈಡಲ್ಲಿ ಸ್ನೇಕ್ ಅಂತ ಅಂದ. ನನಗೆ ಹಾವು ಅಂದರೆ ತುಂಬ ಭಯ. ನನ್ನ ಹಾವನ್ನ ಟಿ ವಿಯಲ್ಲಿ ಕೂಡ ನೋಡಲ್ಲ. ಅವ್ನು ಹಾಗೆ ಅಂದಿದ ತಕ್ಷಣ ನಂಗೆ ಸಖತ್ ಭಯ ಆಯಿತು. ಆ್ಯಂಡ್ ಹಾಗೆ ನಾನು ಕೂಡ ನೋಡಿದೆ. ಸೊ ಎಲ್ಲ ಬಿಟ್ಬಿಟ್ಟು ಅಲ್ಲೇ ನಾನು ಓಡೋದೆ. ಬಟ್ ಅಲ್ಲಿದ್ದವರು ಸಮಾಧಾನ ಮಾಡಿ ಕಳಿಸಿದ್ರು, ನಿಮಗೆ ದೇವ್ರ ದರ್ಶನ ಆಗಿದೆ, ಹೋಗಿ ಒಳ್ಳೇದಾಗತ್ತೆ ಅಂತ. ಜೈ ಶ್ರೀ ಕೃಷ್ಣ. ಅಷ್ಟೇ, ನೀನು ಮಾಡಿದ್ದು ಎಲ್ಲ ಪುಣ್ಯ ಫಲ ಸಿಕ್ಕಿದೆ ಅಂತ ಆಶೀರ್ವಾದ ಮಾಡಿದರೆ, ಏನು ಹೆದರ್ಕೋಬೇಡ. ಇವಾಗ ಫ್ರೆಶ್ ಬಿಸಿ ಬಿಸಿಯಾಗಿ ಮಾಡಿಕೊಟ್ರು. ಸೊ ಒನ್ ಡೇ ಟ್ರಿಪ್ ಮುಗಿಸ್ಕೊಂಡು ಅವ್ರು ಲಾಸ್ಟ್ ಟೈಮ್ ನಾವು ವೃಂದಾವನಕ್ಕೆ ಡ್ರಾಪ್ ಮಾಡಿದ್ರು. ನಾವು ಇದಾದಮೇಲೆ ಪ್ರೇಮ್ ಮಂದಿರಲ್ಲಿರೋ ಲೈಟ್ ಶೋ ನೋಡಿಕೊಂಡು ಆಮೇಲೆ ಹೋಗೋಣ ಅಂತ ಇದ್ವಿ. ಬಟ್ ಫುಲ್ ಎಕ್ಸಾಸ್ಟ್ ಆಗಿದ್ದ ಕಾರಣ ಆ್ಯಂಡ್ ಆಲ್ಸೋ ತುಂಬ ಕ್ರೌಡ್ ಇದ್ದಿದ್ದ ಕಾರಣ ಪ್ರೇಮ್ ಮಂದಿರದಲ್ಲಿ ನಾವು ಅವತ್ತು ಹೋಗಿ ರೆಸ್ಟ್ ಮಾಡಿಬಿಟ್ವಿ. ಸೊ ನೆಕ್ಸ್ಟ್ ಡೇ ವೃಂದಾವನದಲ್ಲಿರೋ ಚಾರ್ಧಾಮನ ಫೇಮಸ್ ಜಾಗ ನೋಡಿಕೊಂಡು ನಾವು ಫ್ಲೈಟ್ ಕ್ಯಾಚ್ ಮಾಡೋದಿತ್ತು. ಮಂದಿರ ತುಂಬ ಜನ ರೆಕಮೆಂಡ್ ಮಾಡಿದ್ರು, ಇಲ್ಲಿ ಲೋಕಲ್ ಲೈಟ್ಸು ನೋಡಿ ತುಂಬ ಚೆನ್ನಾಗಿದೆ ಅಂತ, ಅದಕ್ಕೆ ಬಂದಿದ್ದೀವಿ. ಎಂಟ್ರೆನ್ಸಲ್ಲೇ ಸಖತ್ತಾಗಿದೆ. ಮತ್ತು ವೈಷ್ಣೋ ದೇವಿ, ಆಮೇಲೆ ಆ ಕಡೆ ಶಿವ, ಹನುಮಂತ, ಆಂಜನೇಯ ಎಲ್ಲರದ್ದು ಇದೆ. ಒಳಗಡೆ ಹೋಗಿ ನೋಡಬೇಕಿದೆ. ಅಲ್ಲಿ ನೋಡಿ ಬೇಜಾರು ಮಾಡ್ಕೊಂಡಿದ್ದಾನೆ. ಅವನಿಗೆ ಬೇಜಾರಾಗೋಯ್ತು, ನನ್ನ ಫೋಟೋ ಅಲ್ಲಿ ಬಂದಿಲ್ಲ ಅಂತ. ಬಾರು ತೆಗಿಯುತ್ತೆ, ಬಾ ಅಂತ ಕರ್ದಕ್ಕೆ ಬರಲ್ಲ, ಬೇಡ ಬೇಡ ಅಂತ ಹೇಳಿದಾಗ ಸಿಟ್ಟು ಬಂದ್ಬಿಡುತ್ತೆ. ಬಾ ಸಮರ್ಥ, ಸಿಟ್ಟಾಗಿ ಕೂತ್ಕೊಳ್ಳೋ ಪೋಸ್. ಬಾ 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 ಬಾ. ಶಿವ ನೀ ಯಾರ್ದು? ಒಬ್ಬನೇ ಹೋಗಂಗಿಲ್ಲ, ಅಮ್ಮ ಬರಲಿ. ಓಕೆ, ಶಿವ ಎಲ್ಲಿ? ಎಷ್ಟು ದೊಡ್ಡದು ಶಿವ? ಎಷ್ಟು ದೊಡ್ಡದಿದೆ ಶಿವ? ಹಂಗೆ ಕೂತಿಯಾರ ಶಿವ? ಏನು ಮಾಡ್ತೀಯಾರೆ? ತೋರಿಸಿ ಇನ್ನೊಂದ್ಸಲ.
ಎಷ್ಟು ಜನ ಮಾಡ್ತೀಯಲ್ಲೋ. ಹಂಗೆ ಹೊಡೆಯಂಗಿಲ್ಲ ಯಾರಿಗೂ ಅಲ್ವಾ. ಶಿವ ಹೆಂಗೆ ಕೂತಿಯಾರೆ? ಏನು ಮಾಡ್ತೀರ ಶಿವ? ಹ್ಞೂ ಎದ್ದೇಳು ಸಾಕು. ಎದ್ದೇಳು ಸಾಕು. ಫೈಟ್ ಅಲ್ಲ ಮಾಡಂಗಿಲ್ಲ. ಫೈಟ್ ಮಾಡಂಗಿಲ್ಲ. ಇಲ್ಲಪ್ಪ, ಶಿವ ಫೈಟಿಂಗ್ ಇಲ್ಲ. ಹಾಂ, ಅಲ್ಲಿ ಹನುಮಂತು ಹೆಂಗೆ ಕೂತಿದ್ದಾರೆ? ಹನುಮಂತು ಹೆಂಗ್ ಕೂತಿದ್ದಾರೆ? ಈ ಕಡೆ ತೋರಿಸು ನನಗೆ. ಈ ಕಡೆ, ನನ್ನ ಕಡೆ ತಿರ್ಗೋ. ಹೆಂಗೆ ಕೂತಿಯಾರ ಹನುಮಂತು? ಕೈ ಹೆಂಗೆ ಮುಗಿತಿದ್ದಾರೆ? ಹಾಂ, ಕೂತ್ಕೋ. ಹಂಗೆ ಮಾಡಿ ತೋರಿಸು ನೋಡೋಣ. ಕೈ ಮುಗಿ. ಕೈ ಹಿಂಗ್ ಮುಗಿ. ಓ, ಬರುತ್ತಲ್ಲ ಎಲ್ಲ. ವೈಷ್ಣೋ ದೇವಿ ಮಂದಿರ ಒಳಗಡೆ ಹೋಗಿ ಈಗ ದರ್ಶನ ಮಾಡಬೇಕು. ಬಟ್ ನೋಡಕ್ ಮಾತ್ರ ತುಂಬಾ ಚೆನ್ನಾಗಿದೆ. ಎಲ್ಲರ ರೆಕಮೆಂಡೇಶನ್ ಅಂತಲೇ ಈ ದೇವಸ್ಥಾನ ತುಂಬಾ ಚೆನ್ನಾಗಿತ್ತು. 4 ಸ್ಟ್ಯಾಚ್ಯೂ ಇತ್ತು. ಆ್ಯಂಡ್ ಹಾಗೆ ಪ್ರತಿಯೊಂದು ದೇವಸ್ಥಾನದ ಒಳಗಡೆನೂ ಆ ಮಹಾತ್ಮೆ ಆ್ಯಂಡ್ ಆ ಕಥೆಗಳದ್ದು ಕಾರ್ವಿಂಗ್ ಥರ ಎಲ್ಲ ಮಾಡಿದ್ರು. ತುಂಬ ಚೆನ್ನಾಗಿತ್ತು. ಸಮರ್ಥ ಇವತ್ತಿಗಾಗಲೇ ತುಂಬ ಎಕ್ಸಾಸ್ಟ್ ಆಗಿದ್ದ. ನಾವು ಆ್ಯಕ್ಚುಲಿ 3 ಡೇಸ್ ವೃಂದಾವನದಲ್ಲಿ ಇದ್ದಿದ್ದರಿಂದ ಎಲ್ಲ ಜಾಗಗಳನ್ನೂ ಕವರ್ ಮಾಡೋದಕ್ಕೆ ಅನುಕೂಲ ಆಯಿತು. ಆ್ಯಂಡ್ ಆಲ್ಸೋ ಸ್ವಲ್ಪ ಚಿಕ್ಕ ಮಕ್ಕಳನ್ನ ಕರ್ಕೊಂಡು ಹೋದರೆ ಅವಾಗ ಸ್ವಲ್ಪ ಎಕ್ಸಾಸ್ಟಿಂಗ್ ಆಗುತ್ತೆ. ಸೊ ಲಾಸ್ಟ್ ಡೇ ಹೊತ್ತಿಗೆ ಅವನು ಅಷ್ಟೇ ತುಂಬಾ ಟಯರ್ಡ್ ಆಗೋಗಿದ್ದ. ಬಾರೋ ಸಮರ್ಥ, ಈ ಕಡೆ. ಶಿವ ಇದೆ ಇಲ್ಲಿ, ಬಾ. ದೇವಸ್ಥಾನ ಮಾತ್ರ ತುಂಬಾ ದೊಡ್ಡದಾಗಿತ್ತು. ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗೋಕ್ಕೆ ಟೈಮ್ ಆಗ್ತಿತ್ತು. ನಾವು ಬೇಗ ಓಡಾಡ್ಕೊಂಡು ಹೋದ್ವಿ, ಯಾಕೆಂದರೆ ಫ್ಲೈಟ್ ಮಿಸ್ ಆಗಬಾರ್ದಿತ್ತು. ಆ್ಯಂಡ್ ಆಲ್ಸೋ ಕ್ಯಾಬಲ್ಲಿ ನಾವು 4 hours ಜರ್ನಿ ಬೇರೆ ಮಾಡಬೇಕಿತ್ತು. ಹೇಗಿದೆ ಮೇಘ? ಒಂದೊಂದು ಚೆನ್ನಾಗಿ ಮಾಡಿದ್ದಾರೆ. ಒಂದೊಂದು ಸಾಕಾಗಿದೆ. ತುಂಬಾ ಚೆನ್ನಾಗಿದೆ. ಯಾರದ? ಶಿವ ಏನ್ ಆಗ್ತಿದೆ? ಶಿವ ರೌಂಡ್ ಮಾಡ್ತಿದ್ಯಾ? ಅಲ್ಲ, ಕಾಲ್ ಹಂಗೆ ಇಟ್ಕೊಂಡಿದ್ದಾರೆ. ಕಾಲಂಗಿದ್ಯಾ? ಏನು ಮಾಡ್ತೀರ ಶಿವ? ಶಿವ ಏನ್ ಮಾಡ್ತಿದ್ದಾರೆ? ಏನಾಯ್ತು ಮಾಮಿ? ಏನು ಮಾಡ್ತಿದ್ದಾರೆ? ಕೈ ಹೆಂಗಿಟ್ಕೊಂಡಿರಿ ಹಿಂಗೆ? ಶಿವ ಹೆಂಗಿಟ್ಕೊಂಡಿರಿ? ಹಂಗೆ ಶಿವನಾ? ಓಡಿ ಫ್ಲೈಟಿಗೆ ಲೇಟ್ ಆಯ್ತು. ಓಡಿ ಸಮರ್ಥ, ಓಡು ಸಮರ್ಥ, ಸ್ಟಾಪ್. ಸಮರ್ಥ ಇಲ್ಲಿ ಕೃಷ್ಣ ಹೆಂಗ್ ಮಾಡ್ತೀರ? ಏನಿದು? ಹೆಂಗಿರುತ್ತದು? ಹೆಂಗಿಟ್ಕೊಳ್ಳೋದು? ಜೈ ಹನುಮಂತ ಹಂಗ ಫೈಟಿಂಗ್ ಯಾರ ಜೊತೆ? ಈ ದೇವಸ್ಥಾನದಲ್ಲಿ ಜಾಗ ವಿಶಾಲವಾಗಿದ್ದ ಕಾರಣ ಸಮರ್ಥ ಮಾತ್ರ ಸಖತ್ ಎಂಜಾಯ್ ಅಂತೂ ಮಾಡ್ದ. ಸೊ ಫೈನಲಿ ಇಡೀ ಟ್ರಿಪ್ಪಿಗೆ ಬಾಯ್ ಹೇಳೋ ಟೈಮ್ ಬಂದೇ ಬಿಡ್ತು. 7 ದಿವಸ ಹೇಗೆ ಕಳೆದೋಯ್ತು ಅಂತಲೇ ಗೊತ್ತಾಗಲಿಲ್ಲ. ಸ್ಪಿರಿಚುವಲಿ, ಮೆಂಟಲಿ ಎಲ್ಲ ಥರದಲ್ಲೂ ತುಂಬ ತೃಪ್ತಿ ಕೊಡೋ ಟ್ರಿಪ್ ಆಗಿತ್ತು. ನಾವೇನು 1 ವರ್ಷದಿಂದ ಪ್ಲ್ಯಾನ್ ಮಾಡ್ಕೊಂಡಿದ್ವೋ ಅದರಂತೆ ಪ್ರತಿಯೊಂದು ಜಾಗನೂ ನಾವು ಏನು ಅಡೆತಡೆಗಳಿಲ್ದಲೇ ದೇವರ ಸಂಪೂರ್ಣ ದಯೆ ಕೃಪೆಯಿಂದ ನೋಡಿಕೊಂಡು ನಾವು ಬೆಂಗಳೂರು ಕಡೆ ಹೊರಟ್ವಿ. ಈ ಟ್ರಿಪ್ ಮಾತ್ರ ತುಂಬಾ ನನಗೆ ಹಾರ್ಟ್ ಟಚಿಂಗ್. ಬಿಕಾಸ್ ಈ ಇಡೀ ಪಾಸಿಟಿವಿಟಿನ ನಾವು ನೆಕ್ಸ್ಟ್ ಟೈಮ್ ಇಂಡಿಯಾ ಬರೋವರೆಗೂ ಕ್ಯಾರಿ ಮಾಡ್ಬೋದು. ಆ್ಯಂಡ್ ಹಾಗೆಯೇ ಇದು ನಮ್ಮ ಇಡೀ ವರ್ಷನ ಒಳ್ಳೆ ಥರ ಶುರು ಮಾಡೋ ಹಾಗಿರುತ್ತೆ. ಆ್ಯಂಡ್ ಹಾಗೆ ಒಳ್ಳೆ ರೀತಿಯಲ್ಲೇ ಹೋಗುತ್ತೆ ಕೂಡ. ಏನದು? ಮೂತಿ ಅಂತೆ. ಹೆಂಗಿದೆ ಮೂತಿ? ಹೆಂಗಿದೆ ಮೂತಿ ಅದು? ನೀನು ಹಂಗೆ ಮಾಡ್ಕೊತೀಯ ನೋಡು.
ಸೊ ಗೈಸ್, ಈ ಇಡೀ ಟ್ರಿಪ್ಪು ನೀವು ನಮ್ಮ ಜೊತೆ ಜರ್ನಿ ಮಾಡಿ ಎಂಜಾಯ್ ಮಾಡಿದರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಚಾನಲ್ಗಿನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ನಾವು ಎಲ್ಲರೂ ನಿಮ್ಮನ್ನ ನೆಕ್ಸ್ಟ್ ವ್ಲಾಗಲ್ಲಿ ಮೀಟ್ ಮಾಡ್ತೀವಿ. ಅಲ್ಲಿ ತನಕ ದೇವ್ರ ಕೃಪೆ ನಿಮ್ಮ ಮೇಲೆ ಯಾವಾಗಲೂ ಇರಲಿ ಆ್ಯಂಡ್ ಎಲ್ಲರ ಮೇಲೂ ಇರಲಿ ಅಂತ ಹೇಳ್ತಾ ಬಾಯ್.